ನಮಸ್ಕಾರ ಸ್ನೇಹಿತರೆ. ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿದ ರೋಹಿತ್ ಹಾಗೂ ಧೋನಿ, ಕೊಹ್ಲಿಯಿಂದ ಬಂತು ಭರ್ಜರಿ ಶತಕ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿಯೇನು? ಅಷ್ಟಕ್ಕೂ ಅಭ್ಯಾಸ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿಯ ರಣಾರ್ಭಟ ಹೇಗಿತ್ತು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ MS ಧೋನಿ ಹಾಗೂ ರೋಹಿತ್ ಶರ್ಮಾ ಮತ್ತು ಕಿಂಗ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, IPL ನ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಸ್ನೇಹಿತರೆ. ಇದೇ ಮಾರ್ಚ್ 22ರಂದು $1 ಬಿಲಿಯನ್ ಟೂರ್ನಿ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಉದ್ಘಾಟನಾ ಪಂದ್ಯದಲ್ಲೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ CSK ತಂಡಗಳು ಕಾದಾಟ ನಡೆಸಲಿವೆ ಸ್ನೇಹಿತರೆ. ಹೌದು, ಮಾರ್ಚ್ 22ರಂದು ಶುಕ್ರವಾರ RCB ಹಾಗೂ CSK ನಡುವಿನ ಉದ್ಘಾಟನಾ ಪಂದ್ಯವು ಚೆನ್ನೈನ ಚಿದಂಬರಂ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ. IPL ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟು ಬಾಕಿ ಉಳಿದಿದ್ದು ಎಲ್ಲಾ ಆಟಗಾರರು ಆಯಾ ಫ್ರಾಂಚೈಸಿಯ ಕ್ಯಾಂಪ್ ಸೇರಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಅಲ್ಲದೆ ಅಭ್ಯಾಸ ಪಂದ್ಯಗಳಲ್ಲಿಯೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಧೋನಿ ಹಾಗೂ ರೋಹಿತ್ ರವರು ಈಗಾಗಲೇ ಆಯಾ ಫ್ರಾಂಚೈಸಿಗಳ ಕ್ಯಾಂಪ್ ಸೇರಿಕೊಂಡಿದ್ದು ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ IPL ಆರಂಭಕ್ಕೂ ಮುನ್ನವೇ ಧೋನಿ ಹಾಗೂ ರೋಹಿತ್ ರವರು ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ ಸ್ನೇಹಿತರೆ. ಅಲ್ಲದೆ ಧೋನಿ ರವರು ಇಂದಿನ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಕೇವಲ 23 ಎಸೆತಗಳಲ್ಲಿ ಸ್ಫೋಟಕ ಅರ್ಧಶತಕ ಬಾರಿಸುವ ಮೂಲಕ ಎದುರಾಳಿ ತಂಡಗಳಿಗೆ ನಡುಕ ಹುಟ್ಟಿಸಿದ್ದಾರೆ ಸ್ನೇಹಿತರೆ. ಇನ್ನು ರೋಹಿತ್ ಶರ್ಮಾ ಕೂಡ ತಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಎನ್ನುವಂತೆ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದಾರೆ ಸ್ನೇಹಿತರೆ. ಹೌದು, ಪ್ರಾಕ್ಟೀಸ್ ಸೆಷನ್ ನಲ್ಲಿ ಕೇವಲ 8 ಓವರ್ಗಳನ್ನ ಅಂದ್ರೆ 48 ಬಾಲ್ ಗಳನ್ನ ಎದುರಿಸಿದ ರೋಹಿತ್ ರವರು 123 ರನ್ ಬಾರಿಸಿ ಎಲ್ಲಾ ಆಟಗಾರರ ಹುಬ್ಬೇರುವಂತೆ ಮಾಡಿದ್ದಾರೆ ಬಂಧುಗಳೇ. ಇನ್ನು ವಿರಾಟ್ ಕೊಹ್ಲಿ ಅಂತೂ ಅಭ್ಯಾಸ ಪಂದ್ಯದಲ್ಲಿ ಅಕ್ಷರಶಃ ಆರ್ಭಟಿಸಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ. ಕೇವಲ 60 ಎಸೆತಗಳನ್ನ ಎದುರಿಸಿದ ವಿರಾಟ್ ಕೊಹ್ಲಿ ರವರು 153 ರನ್ ಬಾರಿಸಿ ಎಲ್ಲಾ ತಂಡದ ಆಟಗಾರರಿಗೂ ಕೂಡ ನಡುಕ ಹುಟ್ಟಿಸಿದ್ದಾರೆ ಅಂತ ಹೇಳಬಹುದು. ಇದೀಗ ಇದೇ ಆಟವನ್ನ ವಿರಾಟ್ ಕೊಹ್ಲಿ ರವರು IPL ನ ಉದ್ಘಾಟನಾ ಪಂದ್ಯದಲ್ಲಿಯೂ ಕೂಡ ಚೆನ್ನೈ ವಿರುದ್ಧ ಆಡುವ ಮೂಲಕ RCB ತಂಡಕ್ಕೆ ಗೆಲುವು ತಂದು ಕೊಡಲಿದ್ದಾರಾ ಅನ್ನೋದನ್ನ ಕಾದು ನೋಡೋಣ ಸ್ನೇಹಿತರೆ. ಬಂಧುಗಳೇ, ನಿಮಗೆ ಏನನ್ಸುತ್ತದೆ? ಚೆನ್ನೈ ವಿರುದ್ಧದ IPL ನ ಉದ್ಘಾಟನಾ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ರವರು ಶತಕ ಸಿಡಿಸುತ್ತಾರಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.